ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 106ನೇ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಆತ್ಮಯೋನಿ ಸ್ವಯಂ ಜಾತೋ ವೈಖಾನಃ ಸಾಮಗಾಯನಃ ದೇವಕೀನಂದನ ಸ್ರಷ್ಟ ಕ್ಷಿತೀಶಃ ಪಾಪನಾಶನಃ. ಭಗವಂತನನ್ನ ಆತ್ಮಯೋನಿಹಿ ಅಂತ ಭೀಷ್ಮರು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಆತ್ಮ ವಿರಿಂಚಃ, ಭಗವಂತ ವಿರಿಂಚನಾದ ಬ್ರಹ್ಮದೇವರಿಗೆ ಯೋನಿ ಮೂಲ, ಆದ್ದರಿಂದ ಆತ್ಮಯೋನಿಹಿ. ಬೃಹದ್ಭಾಷ್ಯ ಆತ್ಮಾವಿರಿಂಚ ಸುಮನಾಹ ಎಂಬುದಾಗಿ, ಆತ್ಮನಃ ಅಂದರೆ ಚತುರ್ಮುಖ ಬ್ರಹ್ಮದೇವರ ಮತ್ತು ಜೀವರ ಅಂತ ಎರಡರ್ಥ. ಚತುರ್ಮುಖ ಬ್ರಹ್ಮದೇವರಿಗೂ ಯೋನಿಹಿ ಕಾರಣ, ಅದು ಭಗವಂತನಾದ್ದರಿಂದ ಆತ್ಮಯೋನಿಹಿ, ಇದು ಪರಮಾತ್ಮ. ಆತ್ಮ ಅಂದರೆ ಜೀವಾತ್ಮರು, ಅವರು ದೇಹವನ್ನು ಪಡೆದುಕೊಂಡು ಈ ಲೋಕಗಳಿಗೆ ಬರುವಂತಹದ್ದು ಇದು ಭಗವಂತನಿಂದಲೇ. ಹೀಗಾಗಿ ಆ ಜೀವಾನಾಂ ಯೋನಿಹಿ ಕಾರಣಂ ಇತಿ ಆತ್ಮಯೋನಿಹಿ, ಈ ಎರಡೂ ಅರ್ಥಗಳು ಕೂಡ ತಿಳಿಯಲ್ಪಡುವಂತಹದ್ದು. ಹೀಗೆ ಆತ್ಮಯೋನಿಹಿ ಇದು ಭಗವಂತನ ಹೆಸರು. ಸ್ವಯಂ ಜಾತಃ, ಪರಮಾತ್ಮ ಸ್ವತಃ ತನಗೋಸ್ಕರವಾಗಿಯೇ ಅವತಾರಗಳನ್ನು ಮಾಡುತ್ತಾನೆ. ಸ್ವಯಮೇವ ಸ್ವಸ್ಮಾತ್ ಜಾತತ್ವಾತ್ ಸ್ವಯಂ ಜಾತಃ, ಬೇರೆ ಯಾರಿಂದಲೂ ಅಲ್ಲ, ಬೇರೆ ಯಾರಿಗೋಸ್ಕರವೋ ಅಲ್ಲ, ಬೇರೆ ಯಾರ ನಿಮಿತ್ತವಾಗಿ, ಬೇರೆ ಯಾರ ಒಬ್ಬ ವ್ಯಕ್ತಿಯ ಆಸೆಯೋ ಅವನ ನಿಯಾಮಕತ್ವವೋ ಅದರಿಂದ ಅಲ್ಲ, ಸ್ವತಃ ತಾನು ತನಗೋಸ್ಕರವಾಗಿ ತನ್ನ ಇಚ್ಛೆಯಂತೆ ತಾನು ಸ್ವತಂತ್ರವಾಗಿ ಅವತಾರಗಳನ್ನು ಮಾಡುತ್ತಾನೆ. ಆದ್ದರಿಂದ ಸ್ವಯಂ ಜಾತಃ ಇದು ಭಗವಂತ. ವೈಖಾನಃ, ವಿಖಾನ ಇದು ಮುಕ್ತರಿಗೆ ಇರುವ ಒಂದು ಹೆಸರು. ಖನನರಹಿತ ಮುಕ್ತಾಹ ವಿಖಾನ, ಖನನ ಅದು ಇಲ್ಲದೇ ಇರುವಂತಹದ್ದು ಮುಕ್ತರು, ಆದ್ದರಿಂದ ವಿಖಾನ ಇದು ಮುಕ್ತರಿಗೆ ಇರುವಂತಹ ಒಂದು ಹೆಸರು. ಆ ಮುಕ್ತರಿಗೆ ಸ್ವಾಮಿ, ಅಯಂ ಸ್ವಾಮಿ ಇತಿ ವೈಖಾನಃ, ವಿಖಾನರ ಸಂಬಂಧಿ, ವಿಖಾನರ ಸ್ವಾಮಿ, ಮುಕ್ತರ ಒಡೆಯ, ಮುಕ್ತರಿಗೂ ಆಶ್ರಯದಾತ ಅದು ಭಗವಂತನಾದ್ದರಿಂದ ವೈಖಾನಃ ಇದು ಪರಮಾತ್ಮನ ಹೆಸರು. ಸಾಮಗಾಯನಃ, ನಮ್ಮ ವೇದವಾಂಗ್ಮಯದಲ್ಲಿ ಬರುವ ಗಾನರೂಪವಾದ ವೇದ ಅದು ಸಾಮವೇದ. ಆ ಸಾಮವೇದದಿಂದ ಪ್ರತಿಪಾದ್ಯನಾಗಿ ಆ ಗಾಯನದಿಂದ ತಾನು ವೇದ್ಯನಾಗಿದ್ದಾನೆ, ತಿಳಿಯಲ್ಪಡ್ತಾನೆ. ಆದ್ದರಿಂದ ಸಾಮಗಾಯನಃ ಇದು ಭಗವಂತನ ಹೆಸರು. ಇದು ಒಂದರ್ಥ. ಇನ್ನೊಂದು, ಆ ಸಾಮವನ್ನು ಹಾಡುವಂಥವರನ್ನ ಸಾಮಗರು ಅಂತ ಕರೀತೇವೆ. ಸಾಮ ಗಾಯನವನ್ನು ಮಾಡುವ, ಅದರಲ್ಲಿ ಪರಿಣತರಾದ ಪಂಡಿತರನ್ನ ಸಾಮಗ ಪಂಡಿತರು ಅಂತ ಕರೀತೇವೆ. ಅವರೇ ಸಾಮಗರು. ಆ ಸಾಮಗಾನಾಂ
ಅಯನತ್ವಾತ್ ಸಾಮಗಾಯನಃ. ಆ ಸಾಮಗಾಯನವನ್ನು ಭಗವತ್ ಪ್ರೀತಿಗೋಸ್ಕರವಾಗಿ ಮಾಡುವಂತಹ ಸಂತರು, ಮಹಂತರು, ವಿದ್ವಾಂಸರು ಅವರೆಲ್ಲರಿಗೆ ಅಯನ ಆಶ್ರಯ ಅದು ಭಗವಂತ. ಆದ್ದರಿಂದ ಸಾಮಗಾಯನಃ ಇದು ಪರಮಾತ್ಮನ ಅನ್ವರ್ಥಕವಾದ ಹೆಸರು. ದೇವಕೀನಂದನಃ, ಪರಮಾತ್ಮನನ್ನ ದೇವಕೀನಂದನ ಅಂತ ಕರೀತಾರೆ. ಇಲ್ಲಿ 2-3 ಅರ್ಥಗಳನ್ನು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ತಿಳಿಸಿ ಹೇಳುತ್ತಾರೆ. ಒಂದು, ದೇವಕ್ಯಾನಂದನಃ ದೇವಕೀನಂದನಃ. ಭಗವಂತ ದೇವಕಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿ ಕೃಷ್ಣಾವತಾರದಿಂದ ಪ್ರಾದುರ್ಭೂತನಾದ ಅಂತ ಭಾಗವತ ದಶಮಸ್ಕಂದ ಕೃಷ್ಣನ ಅವತಾರಕ್ಕೆ ನಿಮಿತ್ತಳಾದ ದೇವಕಿಯ ಬಗ್ಗೆ ತಿಳಿಸುವಂತಹದ್ದು. ಆ ದೇವಕಿ ತನ್ನ ತಪಸ್ಸಿನಿಂದ ಕೃಷ್ಣನ ಜನ್ಮಕ್ಕೆ ನಿಮಿತ್ತಳಾಗ್ತಾಳೆ. ಅಂತಹ ದೇವಕಿಗೆ ನಂದ ಆನಂದವನ್ನು ನಯತಿ ಕೊಡುವವನು. ಆದ್ದರಿಂದ ದೇವಕೀ ನಂದನಃ, ದೇವಕಿಯ ಮಗನಾಗಿ ಅವತರಿಸಿದ ಕೃಷ್ಣ. ದೇವಕಿ ನಂದನ ನಂದಕುಮಾರ, ವೃಂದಾವನಾಂಚನ ಗೋಕುಲ ಚಂದ್ರ ಅಂತ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳುವಂತೆ ದೇವಕೀ ನಂದನಃ ಇದು ಭಗವಂತನ ಹೆಸರು. ಇನ್ನೊಂದು ವಿಶೇಷವಾದ ಅರ್ಥವನ್ನು ತಿಳಿಸ್ತಾರೆ. ದೇವಾನಾಂ ಕಂ ಯಸ್ಮಾತ್ ಇತಿ ದೇವಕಃ ವರುಣಃ. ದೇವಕ ಅಂತನ್ನೋದಕ್ಕೆ ವರುಣ ಅಂತ ಅರ್ಥ. ನೀರಿನ ದೇವತೆ ಆ ವರುಣ. ತಸ್ಯ ಸ್ತ್ರೀ ದೇವಕಿ, ಆ ವರುಣನ ಹೆಂಡತಿ ದೇವಕಿ ಅಂದರೆ ಗಂಗೆ, ಭಾಗೀರಥಿ. ಸಾ ನಂದನ ಯಸ್ಯ ಸಹ ದೇವಕೀ ನಂದನಃ. ಆ ಭಾಗೀರಥಿಯ ದೇವಕನ ಹೆಂಡತಿ ದೇವಕಿ. ದೇವಕ ಅಂದರೆ ವರುಣ, ವರುಣನ ಹೆಂಡತಿ ದೇವಕಿ ಭಾಗೀರಥಿ ಗಂಗೆ. ಆ ಗಂಗೆ ಯಾರ ನಂದನ ಮಗಳಾಗಿದ್ದಾಳೋ ಅಂತಹ ಪರಮಾತ್ಮನನ್ನ ದೇವಕೀ ನಂದನಃ ಅಂತ ಕರೀತಾರೆ. ಸುಂದರವಾದ ಅರ್ಥ ಇಲ್ಲಿ ಸತ್ಯಸಂಧ ತೀರ್ಥರು ವ್ಯಾಖ್ಯಾನ ಮಾಡುವಂತಹದ್ದು. ತುಂಬ ಅಪರೂಪವಾದಂತಹ ಅರ್ಥ. ಪರಮಾತ್ಮನ ಪಾದದ ಉಗುರಿನಿಂದ ಗಂಗೆ ಹುಟ್ಟಿ ಬಂದದ್ದು ಅಂತ ನಾವು ಕೇಳುತ್ತೇವಲ್ಲ. ನಿನ್ನ ಜನುಮ ಪದುಮೇಶ ನಮಲ ಪದ ಪದುಮ ದುಗುರಿನಿಂದ ವಾಸ ಮದನ ಮದ ಮುಕ್ಕಣ್ಣ ಮುಡಿಯ ಬಂಧ. ನಿನ್ನ ಜನುಮ ಅದು ಆ ಭಗವಂತನ ಪಾದ ಕಮಲದಿಂದ ಅಂತ. 33 ಕೋಟಿ ದೇವತೆಗಳಿದ್ದಾರೆ. 100 ನದಿ ನದಗಳು ಈ ಜಗತ್ತಿನಲ್ಲಿ ಹರಿಯುವಂತಹದ್ದು ರೂಢಿಯಲ್ಲಿದೆ. ಅದೆಲ್ಲ ಬಿಟ್ಟು ಭಗವಂತ ಕರುಣೆಯನ್ನು ತೋರಿಸಿದ್ದು ಗಂಗೆಯ ಮೇಲೆ. ಈ ಎಲ್ಲ ತೀರ್ಥಗಳಲ್ಲಿ ಜಗತ್ತಿನಲ್ಲಿ ಪ್ರಖ್ಯಾತವಾದದ್ದು ಆ ಗಂಗೆ. ಯಾಕೆಂದರೆ ಗಂಗೆ ಆ ಭಗವಂತನ ಮಗಳಾಗಿ ಅವತರಿಸಿದ್ದು. ಇದೇ ಮುಖ್ಯವಾಗಿ ಭಗವಂತ ಗಂಗೆಯ ಮೇಲೆ ವಿಶೇಷವಾದ ಅನುಗ್ರಹವನ್ನು ತೋರಿದ್ದು. ಅಂತಹ ಭಾಗೀರಥಿ ಯಾರ ನಂದನ ಮಗಳೋ ಅಂತಹ ಭಗವಂತ ದೇವಕೀ ನಂದನಃ ಅಂತ ಭಾಗೀರಥಿ ಪಿತನಾದ ಪರಮಾತ್ಮನ ಸ್ಮರಣೆ. ದೇವಕಿ ಲಕ್ಷ್ಮೀ ಅಂತ ಭಾಗವತದ ಟೀಕೆಯಲ್ಲಿ ದೇವಕಿ ಅನ್ನೋದಕ್ಕೆ ಲಕ್ಷ್ಮಿ ಅನ್ನುವ ಅರ್ಥವನ್ನು ತಿಳಿಸ್ತಾರೆ. ಆ ಲಕ್ಷ್ಮೀ ತಾಂ ನಂದಯತಿ ಇತಿ ದೇವಕೀ ನಂದನಃ.
ಲಕ್ಷ್ಮೀದೇವಿಯನ್ನ ಸಂತೋಷಪಡಿಸ್ತಾನೆ. ಅವಳಿಂದ ಸೇವೆಯನ್ನು ಸ್ವೀಕಾರ ಮಾಡಿ ಅವಳಿಗೆ ಸಂತೋಷವನ್ನು ನೀಡುವವನು. ಆ ಅಕ್ಷರಳಾದ ಲಕ್ಷ್ಮೀದೇವಿಗೂ ಕೂಡ ಸಂತೋಷವನ್ನು ಕೊಡಬಲ್ಲ ಸಾಮರ್ಥ್ಯ ಅದು ಭಗವಂತನಿಗೊಬ್ಬನಿಗೆ. ಅಂತಹ ಭಗವಂತ ದೇವಕೀ ನಂದನಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ಸ್ರಷ್ಟ ಪರಮಾತ್ಮ ಜಗತ್ತಿನ ಸೃಷ್ಟಿಕರ್ತನಾದ್ದರಿಂದ ಸ್ರಷ್ಟ. ಕ್ಷಿತೀಶಃ ವಿಶೇಷವಾಗಿ ಈ ವಿಷ್ಣು ಸಹಸ್ರನಾಮಗಳಲ್ಲಿಯ 1000 ನಾಮ ಅಂದರೆ 1000ದ ಹೆಸರು, 1000 ಸಂಖ್ಯೆಯ ಹೆಸರು, ಅದು ಕ್ಷಿತೀಶಃ 1000ನೇ ಹೆಸರು ಇದು. ಕ್ಷಿತಿ ಅಂದರೆ ಭೂಮಿ. ಈ ಭೂಮಿಗೆ ಈಶ ಒಡೆಯ ಭೂಪತಿಯಾದ ಭಗವಂತನನ್ನು ಕ್ಷಿತೀಶಃ ಅಂತ ಕರೀತಾರೆ. ಪಾಪನಾಶನಃ ಪಾಪಂ ನಾಶಯತೀತಿ ಪಾಪನಾಶನಃ, ಪಾಪವನ್ನು ನಾಶ ಮಾಡುವಂತಹ, ನಮ್ಮೆಲ್ಲರ ಪಾಪವನ್ನು ನಾಶ ಮಾಡುವ ಭಗವಂತ ಪಾಪನಾಶನಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ಆ ಪಾಪನಾಶಕವಾದ ಎಲ್ಲ ವಸ್ತುಗಳಿಗೆ ಆ ಶಕ್ತಿಯನ್ನು ತಂದುಕೊಡುವವನು ಆ ಭಗವಂತನೇ. ಆದ್ದರಿಂದ ಅವನು ಪಾಪನಾಶನಃ. ಹೀಗೆ ಈ ಎಲ್ಲ ಹೆಸರುಗಳಿಂದ ಸ್ತುತ್ಯನಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ. ನಾಳೆಯ ದಿನ ಈ ವಿಷ್ಣು ಸಹಸ್ರನಾಮ ಸ್ತೋತ್ರ ಭಾಗದ 107ನೆಯ ಶ್ಲೋಕ ಹಾಗೂ ಶ್ರೀಮನ್ ಮಹಾಭಾರತದಲ್ಲಿ ಬರುವ ಆನುಶಾಸನಿಕ ಪರ್ವದಲ್ಲಿಯ ಈ ವಿಷ್ಣು ಸಹಸ್ರನಾಮ ಸ್ತೋತ್ರದ ಕೊನೆಯದಾದಂತಹ ಸ್ತವನ ಶ್ಲೋಕ ಶಂಖಬ್ರನ್ನಂದಕಿ, ಆ ಶ್ಲೋಕದ ಚಿಂತನ ನಡೀತಾ ಇದೆ. ತಾವೆಲ್ಲ ವಿಶೇಷವಾದ ಭಕ್ತಿಯಿಂದ ಈ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಇದರ ಶ್ರವಣವನ್ನು ಮಾಡಿದ್ದೀರಿ. ಇದರ ಉಪಸಂಹಾರ ಆ ಕೊನೆಯ ಶ್ಲೋಕ, ಅದರ ನಂತರ ಫಲಶ್ರುತಿ. ಹೀಗೆ ಈ ಎಲ್ಲ ಚಿಂತನಗಳಿಗೂ ಕೂಡ ಭಾಗವಹಿಸಿದ ತಾವು ಈ ಕೊನೆಯ ಶ್ಲೋಕದ ಚಿಂತನವನ್ನು ಮಾಡಿ ಇದರ ಪುಣ್ಯವನ್ನು ಭಗವಂತನ ಪಾದಗಳ ಅಡಿಯಲ್ಲಿ ಸಮರ್ಪಣ ಮಾಡಿ ತಮ್ಮೆಲ್ಲರಿಗೂ ಆ ಭಗವಂತ ಶ್ರೇಯಸ್ಸನ್ನು ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ನಾಳೆ ಈ ಕೊನೆಯ ಶ್ಲೋಕದ ಚಿಂತನ ಅದಿರುತ್ತದೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.